ಬೆಂಗಳೂರಿನಲ್ಲಿ ದೀಪಾವಳಿ ಶುರುವಾಗೋ ಮುನ್ನವೇ ಅವಘಡ ನಡೆದಿದೆ. ಪಟಾಕಿಯ ಕಿಡಿ ಬಿದ್ದು ಇಬ್ಬರು ಮಕ್ಕಳ ಕಣ್ಣಿಗೆ ಗಾಯ ಆಗಿದೆ. ಓರ್ವ ಬಾಲಕನಿಗೆ ಪಿಸ್ತೂಲ್ ಕಿಡಿ ಕಣ್ಣಿಗೆ ಬಿದ್ದು ರೆಪ್ಪೆಗೆ ಹಾನಿಯಾಗಿದೆ. ಮತ್ತೊಬ್ಬನ ಕಣ್ಣಿಗೆ ರಾಕೆಟ್ ಹೊಡೆದಿದ್ರಿಂದ ಸುಟ್ಟ ಗಾಯ ಆಗಿದೆ. ಅದೃಷ್ಟವಶಾತ್ ಇಬ್ಬರ ದೃಷ್ಟಿಗೆ ಹಾನಿಯಾಗಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇಬ್ಬರು ಮಕ್ಕಳು ಡಿಸ್ಚಾರ್ಜ್ ಆಗಿದ್ದಾರೆ. ದೀಪಾವಳಿ ಹಬ್ಬ ಅಂತ ಅಂದ್ರೆ ಪಟಾಕಿ ಸಿಡಿಸೋ ಸಂಭ್ರಮ ಇದ್ದೇ ಇರುತ್ತೆ. ಆದ್ರೆ ಮಕ್ಕಳು ಪಟಾಕಿ ಹೊಡೆಯುವಾಗ ದೊಡ್ಡವರು ಒಂದಷ್ಟು ಗಮನ ಅಂತೂ ಕೊಡಲೇಬೇಕು. ದೀಪಾವಳಿ ಈಗ ತಾನೇ ಆರಂಭ ಆಗ್ತಾ ಇದೆ. ಆಗಲೇ ಇಬ್ಬರು ಮಕ್ಕಳು ಪಟಾಕಿಯ ಕಿಡಿ ಕಣ್ಣಿಗೆ ತಾಗಿ ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಕಣ್ಣಿನ ದೃಷ್ಟಿಗೆ ಏನೂ ಸಮಸ್ಯೆ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ನಿನ್ನೆ ರಾತ್ರಿ ಈ ಎರಡು ಮಕ್ಕಳು ಗಂಡು ಮಕ್ಕಳು ರಿಪೋರ್ಟ್ ಆಗಿದ್ದಾರೆ. ಒಬ್ಬರು ರಾತ್ರಿ 11 ಗಂಟೆಗೆ, ಇನ್ನೊಬ್ಬರು 1 ಗಂಟೆಗೆ. ಎರಡು ಮಕ್ಕಳಿಗೂ ಸಿಂಪಲ್ ಇಂಜುರಿ ಆಗಿದೆ. ನಾವು ಔಟ್ ಪೇಷಂಟ್ ಬೇಸಿಸ್ ಟ್ರೀಟ್ ಮಾಡಿ ಕಳಿಸಿದ್ದೇವೆ ಅವರಿಗೆ. ತೀವ್ರತರ ಗಾಯ ಏನಾಗಿರಲಿಲ್ಲ. ಒಂದು ಮಗು ಏನು ಮಾಡಿದೆ, ಪಿಸ್ತಲ್ ಬರುತ್ತಲ್ಲ ಅದನ್ನು ಹೊಡಿಬೇಕಾದ್ರೆ ಅದರದ್ದು ಫ್ಲಾಶ್ ಇಂಜುರಿ ಅಂತೀವಿ, ಅದ್ರ ಕಿಡಿ ಕಣ್ಣಿಗೆ ಬಿದ್ದಿದೆ. ಅದು ಕಾರ್ನಿಯಲ್ ಎಪಿಥೆಲಿಯಲ್ ಡಿಫೆಕ್ಟ್ ಆಗಿತ್ತು ಅಷ್ಟೇ, ಏನು ತೊಂದರೆ ಆಗಿಲ್ಲ. ಇನ್ನೊಂದು ಮಗು ಏನು ಮಾಡ್ತಿದೆ, ಬೈಪಾಸರ್ ಅಂದರೆ ಯಾರೋ ರಾಕೆಟ್ ಹೊಡೆದಿದ್ದಾರೆ, ಅವ್ರ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಅದು ಬಂದು ಅವ್ರ ಕಣ್ಣಿಗೆ ಬಿದ್ದಿದೆ. ಅದು ಮೆಕ್ಯಾನಿಕಲ್ ಇಂಜುರಿ, ಲಿಡ್ಡಿಗೆ ಮಾತ್ರ, ಅಂದರೆ ಕಣ್ರೆಪ್ಪೆಗೆ ಏಟಾಗಿದೆ. ದೃಷ್ಟಿಗೆ ಏನು ತೊಂದರೆ ಆಗಿಲ್ಲ ಇಬ್ಬರಿಗೂ. ಆನ್ ಔಟ್ ಪೇಷಂಟ್ ಬೇಸಿಸ್ ಟ್ರೀಟ್ ಮಾಡಿ ಕಳಿಸಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.